ಇಂದಿನಿಂದ ಒಂದು ತಿಂಗಳ ಕಾಲ ಬೆಸ್ಕಾಂ ಅಧಿಕಾರಿಗಳು ಮನೆ ಮನೆಗೆ ಭೇಟಿಯನ್ನ ನೀಡಿ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳ ದಾಖಲೆಗಳ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಕೊರಟಗೆರೆ ತಾಲೂಕಿನಲ್ಲಿ ಸುಮಾರು 47,702 ಮಂದಿ ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿದ್ದು, ಪ್ರತಿ ತಿಂಗಳು ಸರ್ಕಾರ 2 ಕೋಟಿಗೂ ಅಧಿಕ ರೂಪಾಯಿ ವಿದ್ಯುತ್ ಶುಲ್ಕವನ್ನು ಭರಿಸ್ತಾ ಇದೆ. ಅನಧಿಕೃತವಾಗಿ ಯೋಜನೆ ಸೌಲಭ್ಯ ಪಡಿತಾ ಇರುವವರನ್ನ ಗುರುತಿಸುವ ಉದ್ದೇಶದಿಂದ ಈ ಪರಿಶೀಲನೆ ನಡೀತಾ ಇದೆ. ನಮಸ್ಕಾರ. ಬೆಸ್ಕಾಂ ವತಿಯಿಂದ ನಮ್ಮ ಮಾಪಕವಾದಗಳಲ್ಲಿ ಎಲ್ಲ ಗೃಹಜ್ಯೋತಿ ಫಲಾನುಭವಿಗಳ ಮನೆಗಳ ಸಮೀಕ್ಷೆ ನಡೆಸಲಾಗುತ್ತೆ. ನಮ್ಮ ಮಾಪಕವಾದಗಳು ತಮ್ಮ ಮನೆಗಳ ಹತ್ರ ಬಂದಾಗ ಎಲ್ಲರೂ ಈ 4 ID ಕಾರ್ಡ್ಗಳನ್ನು ಅವರಿಗೆ ಕೊಡಬೇಕಾಗ್ತದೆ. 4 ಐಡೆಂಟಿ ಕಾರ್ಡ್ ಕೊಡಬೇಕಾಗ್ತದೆ. ಒಂದು ಆಧಾರ್ ಕಾರ್ಡು, ವೋಟರ್ ಕಾರ್ಡು, ಮತ್ತು BPL ಕಾರ್ಡ್ ಇದ್ದರೆ ಕಾರ್ಡ್, ರೇಷನ್ ಕಾರ್ಡ್ಸು, ಮತ್ತು ಅವರು ಟ್ಯಾಕ್ಸ್ ಪೇಯರ್ ಆಗಿದ್ದರೆ ಪಾನ್ ಕಾರ್ಡು, ಮತ್ತು ಕ್ಯಾಶ್ ಸರ್ಟಿಫಿಕೇಟ್, RD ಸಂಖ್ಯೆ, ಇಷ್ಟು ದಾಖಲೆಗಳು ಕೊಡಬೇಕಾಗ್ತದೆ. ಇದರಿಂದ ಯಾವುದೇ ಗೊಂದಲ ಬೇಡ. ಇದರಿಂದ ನಾವು ಯಾವುದೇ ಗೃಹಜ್ಯೋತಿ ನಿಲ್ಲಿಸೋದಿಲ್ಲ. ಸರ್ಕಾರದ ಆದೇಶದಂತೆ ಸಮೀಕ್ಷೆ ಮಾಡಲಿಕ್ಕೆ ಈ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ತಿಂಗಳಲ್ಲಿ. ಅದರಿಂದ ಸಮೀಕ್ಷೆ ಮಾಡ್ತಾ ಇದ್ದೀವಿ. ಇದರಿಂದ ನಾವು ಯಾವುದೇ ಗೃಹಜ್ಯೋತಿ ನಿಲ್ಲಿಸುವ ಉದ್ದೇಶ ಇಲ್ಲ. ಅದಂತೆ ಒಂದು ಸರ್ಕಾರದ ನಿರ್ಧಾರ. ಕೇವಲ ಈಗ ಸಮೀಕ್ಷೆ ಮಾಡೋದಷ್ಟೇ ನಮ್ಮ ಉದ್ದೇಶ. ಇದರಿಂದ ಗ್ರಾಹಕರಿಗೆ ಯಾವುದೇ ತೊಂದರೆ ಬೇಡ. ನಮ್ಮ ಸಿಬ್ಬಂದಿ ಬಂದಾಗ ತಾಯಿಬಿಟ್ಟು ಸಹಕರಿಸಿ ಎಲ್ಲರೂ ಇವರಿಗೆ ಸಮೀಕ್ಷೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾರೆ. ತಾವು ಹೇಳ್ತಕ್ಕಂಥ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವ್ದಾದ್ರು ಒಂದು ಇಲ್ಲ ಅಂತ ಬಿಟ್ಕೊಳ್ಳಿ, ಏನ್ ಮಾಡ್ಬೋದು ಸರ್? ಅವರು ಇಲ್ಲ ಅಂದ್ರೆ ಅವರು ಡಿಕ್ಲರೇಷನ್ ಇದೆ ನಮ್ಮ ಫಾರಮ್ ಅಲ್ಲಿ, ಅದಿಲ್ಲ ಅಂತ ಅವರು ಸೈನ್ ಹಾಕಿದ್ರೆ ಸಾಕು, ಅಷ್ಟಾಗುತ್ತೆ. ಸೊ ನೀವು ಕೇಳ್ತಕ್ಕಂಥ ದಾಖಲೆಗಳಲ್ಲಿ ಯಾವ್ದಾದ್ರು ಒಂದು ದಾಖಲೆ ಇಲ್ಲ ಅಂದ್ರೆ ಇಲ್ಲ ಅಂತ ಪರವಾಗಿಲ್ಲ, ಕೊಡಬಹುದು. ಕೊಟ್ಟರು ನಡೆಯುತ್ತೆ. ಅದೇ ಕೊಡಬಹುದು. ಅದು ಇಲ್ಲ ಫಾಲ್ಸ್ ಹೇಳಬಾರ್ದು. ಕರೆಕ್ಟಾಗಿ ಇಲ್ಲ ಅಂದ್ರೆ ಕೊಡಬಹುದು. ಯಾಕೆಂದ್ರೆ ಅವ್ರು ಟ್ಯಾಕ್ಸ್ ಪೇಯರ್ ಆಗಿ ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂತ ಹೇಳ್ಬಾರ್ದು. ಎಲ್ಲ ಒಂದ್ ಕಡೆ ಇದರಲ್ಲಿ ಗೃಹಜ್ಯೋತಿ ನಿಜವಾದ ಬಳಕೆದಾರರಿಗೆ ಅನುಕೂಲ ಆಗುತ್ತೆ ಅನ್ನೋದೊಂದು ಇದಾಗ. ಹೌದು, ಕರೆಕ್ಟ್. ಈಗ ವೋಟರ್ ID ಬೇರೆ ಬೇರೆ ರಾಜ್ಯದವರೆಲ್ಲ ಬಂದು ನಮ್ಮ ರಾಜ್ಯದಲ್ಲಿ ನೆಲೆಸಿ ಬೆಂಗಳೂರು ಅಂತ ಮಹಾನಗರದಲ್ಲಿ ಸ್ವಲ್ಪ ಮಿಸ್ಯೂಸ್ ಆಗ್ತಾ ಇದೆ ಅಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಅನುಮಾನ ಬಂದಿದೆ. ಅದರಿಂದ ಈ ಸಮೀಕ್ಷೆ ಮಾಡ್ತಾರೆ. ಗ್ರಾಮೀಣ ಪ್ರದೇಶದಲ್ಲಿ ನಮಗೇನು ಇದರ ಏನು ಎಫೆಕ್ಟ್ ಇರೋದಿಲ್ಲ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾರೆ. ನಮ್ಮ ತಾಲೂಕಲ್ಲಿ ಎಷ್ಟು ಗೃಹ ಬಳಕೆ ಅಂದ್ರೆ ಈಗ ಗೃಹಜ್ಯೋತಿ ಫಲಾನುಭವಿಗಳು? ನಮ್ಮ ತಾಲೂಕಿನಲ್ಲಿ ಒಟ್ಟು 48,350 ಗೃಹ ಬಳಕೆ ಮನೆಗಳಿದ್ದಾವೆ. ಅದರಲ್ಲಿ 47,548 ಮನೆಗಳು ನಾವು ಗೃಹಜ್ಯೋತಿ ಸೌಲಭ್ಯ ಕೊಟ್ಟಿದ್ದೀವಿ. ಇಷ್ಟು ಸೌಲಭ್ಯ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 2 ಕೋಟಿ ರೂಪಾಯಿ ಪ್ರತಿ ತಿಂಗಳು ಸರಾಸರಿಯಲ್ಲಿ ಅವರಿಗೆ ಸಬ್ಸಿಡಿ ನಾವು ನೀಡ್ತೇವೆ. 2 ಕೋಟಿ ನಮ್ಮ ತಾಲೂಕಲ್ಲಿ 2 ಕೋಟಿ. ಕೊನೆ ಗ್ರಾಹಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್? ಈಗ ದಯವಿಟ್ಟು ನಮ್ಮ ಮಾಪಕವಾದಗಳು ನಿಮ್ಮ ಮನೆ ಹತ್ರ ಬಂದಾಗ ಈ ಎಲ್ಲ ದಾಖಲಾತಿಗಳನ್ನು ನೀಡಿ ಸಹಕರಿಸಿ ಅವರಿಗೆ ಸಮೀಕ್ಷೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ತಾರೆ. ಇನ್ನು ಅಧಿಕಾರಿಗಳು ಮನೆಗೆ ಬಂದಾಗ ವಿದ್ಯುತ್ ಬಿಲ್, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಹಾಗೂ ಬಾಡಿಗೆದಾರರಿದ್ದರೆ ಬಾಡಿಗೆ ಒಪ್ಪಂದದ ಪತ್ರ, ತೆರಿಗೆ ಪಾವತಿದಾರರಿದ್ದರೆ ಪ್ಯಾನ್ ಕಾರ್ಡ್ ಸಿದ್ಧವಾಗಿಟ್ಟುಕೊಳ್ಳಿ. ಇನ್ನು ಈ ಪರಿಶೀಲನೆಯಿಂದ ಗೃಹಜ್ಯೋತಿ ಸೌಲಭ್ಯ ಸ್ಥಗಿತವಾಗುವುದಿಲ್ಲ. ಈ ತಿಂಗಳ ಬಿಲ್ನಲ್ಲಿ ಕಳೆದ 3 ತಿಂಗಳ ಸರಾಸರಿ ಬಳಕೆಯ ವಿವರ ನೀಡಲಾಗುತ್ತೆ. ಬಿಲ್ಲನ್ನು ಆನ್ಲೈನ್ ಅಥವಾ ಬೆಸ್ಕಾಂ ಕಚೇರಿಯಲ್ಲಿ ಪಾವತಿಸಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಬೆಸ್ಕಾಂ ಕಚೇರಿಯನ್ನ ಸಂಪರ್ಕಿಸುವಂತೆ ಬೆಸ್ಕಾಂನ AEE ಪ್ರಸನ್ನ ಕುಮಾರ್ ವಿ ತಿಳಿಸಿದ್ದಾರೆ.